ನಮಸ್ಕಾರ ಸುಬಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಿಂದ ಪ್ರಮುಖ ಪಾತ್ರಧಾರಿ ಇದೀಗ ಔಟ್ ಆಗಿದ್ದಾರೆ. ಜೊತೆಗೆ ಬಿಗ್ ಬಾಸ್ಗೆ ಈಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಾರಾ ಅನ್ನುವಂತ ಚರ್ಚೆ ಕೂಡ ಶುರುವಾಗಿದೆ. ಯಾಕಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಮಾಸ್ ಎಲಿಮಿನೇಷನ್ ಹಾಗೆ ಅದರ ಜೊತೆಗೆ 6 ರಿಂದ 7 ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಾರೆ ಅನ್ನುವಂತ ಸುದ್ದಿ ಕೂಡ ವೈರಲ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಕಲರ್ಸ್ ಕನ್ನಡದ ಜನಪ್ರಿಯ ಧಾರಾವಾಹಿ ಭಾಗ್ಯಲಕ್ಷ್ಮಿಯಿಂದ ಖ್ಯಾತ ನಟಿಯೊಬ್ರು ಹೊರಬಿದ್ದಿದ್ದಾರೆ. ಈ ಕುರಿತ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀವಿ. ಯಾರು ಆಚೆ ಬಂದ್ರು, ಯಾವ ಕಾರಣಕ್ಕೆ, ಇವೆಲ್ಲದರ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಸೂಪರ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯನ್ನ ಬಿಟ್ಟು ಬಿಡದೆ ನೋಡುವಂತ ವೀಕ್ಷಕರಿದ್ದಾರೆ. ಅದರ ಜೊತೆಗೆ ಅದರಲ್ಲಿ ಬರುವಂತಹ ಪಾತ್ರಧಾರಿಗಳಿಗೂ ಕೂಡ ಅದೇ ರೀತಿಯಾದಂತಹ ಫ್ಯಾನ್ಸ್ ಬೇಸ್ ಇದೆ. ಇದೀಗ ಕಲರ್ಸ್ ಕನ್ನಡದ ಜನಪ್ರಿಯ ಧಾರಾವಾಹಿಯಾದಂತ ಭಾಗ್ಯಲಕ್ಷ್ಮಿಯಿಂದ ಖ್ಯಾತ ನಟಿಯೊಬ್ರು ಇದ್ದಕ್ಕಿದ್ದಂತೆ ಹೊರಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಆಕೆ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಅನ್ನ ಕೂಡ ಹಾಕೊಂಡಿದ್ದಾರೆ. ಈ ಕುರಿತು ನಟಿ ಸ್ವತಃ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ವೀಕ್ಷಕರು ನಟಿಯನ್ನ ಮಿಸ್ ಮಾಡ್ಕೊಳ್ತಿದ್ದಾರಂತೆ. ಇವರು ಬಿಗ್ ಬಾಸ್ ಕನ್ನಡಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನುವಂತ ಚರ್ಚೆ ಕೂಡ ಶುರುವಾಗಿದೆ. ಈಗಾಗಲೇ ಜನರು ಇವರನ್ನ ಮಿಸ್ ಮಾಡ್ಕೊಳ್ತಾ ಇದ್ದು, ನೀವು ಬಿಗ್ ಬಾಸ್ ಬನ್ನಿ ಅನ್ನುವಂತ ಕಮೆಂಟ್ ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತಂಗಿಯ ಪಾತ್ರದಲ್ಲಿ ನಟಿಸುತ್ತಿದ್ದಂತ ನಟಿ ಆಶಾ ಅಯ್ಯನ್ನಾರ್ ಅವರು ಸೀರಿಯಲ್ ನಿಂದ ಹೊರಬಂದಿದ್ದಾರೆ. ಈ ಕುರಿತು ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಪತ್ರವೊಂದನ್ನ ಹಂಚಿಕೊಂಡಿದ್ದಾರೆ. ಈ ಮೂಲಕ ತಮ್ಮ ಸೀರಿಯಲ್ ತಂಡಕ್ಕೆ ಭಾವಪೂರ್ಣ ವಿದಾಯವನ್ನ ಹೇಳಿದ್ದಾರೆ. ಅದರಲ್ಲಿ ಏನಿದೆ, ಕ್ಯಾಪ್ಷನ್ ಏನಿದೆ, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಭಾಗ್ಯಲಕ್ಷ್ಮಿ ಪೂಜಾ. ಆದ್ರೆ ಇನ್ನು ಮುಂದೆ ಭಾಗ್ಯಲಕ್ಷ್ಮಿಯಲ್ಲಿ ಪೂಜಾ ಆಗಿ ಬರೋಲ್ಲ ಅಂತ ಹೇಳೋದಕ್ಕೆ ತುಂಬಾ ಬೇಸರ ಇದೆ. ಈ ಟೀಮ್ ನ ಬಿಡೋದು ಸುಲಭದ ಮಾತಾಗಿರ್ಲಿಲ್ಲ. ಅನಿವಾರ್ಯ ಕಾರಣಗಳಿಂದಾಗಿ ನಾನು ಭಾಗ್ಯಲಕ್ಷ್ಮಿ ಬಿಡ್ತಾ ಇದ್ದೀನಿ. 3 ವರ್ಷ ಭಾಗ್ಯಲಕ್ಷ್ಮಿ ಟೀಮ್ ನನಗೆ ತುಂಬಾನೇ ಸಪೋರ್ಟ್ ಮಾಡಿದೆ, ತುಂಬಾನೇ ಮೆಮೊರೀಸ್ ಅನ್ನ ತಂದು ಕೊಟ್ಟಿದೆ, ತುಂಬಾನೇ ಪಾಠವನ್ನ ಕೂಡ ಕಲಿಸಿದೆ. ಅದನ್ನ ನಾನು ನನ್ನ ಜೀವನದಲ್ಲಿ ಯಾವಾಗ್ಲೂ ಕೂಡ ಅಳವಡಿಸ್ಕೊಳ್ತೀನಿ. ನನಗೆ ಭಾಗ್ಯಲಕ್ಷ್ಮಿ ಟೀಮ್ ನ ಟೆಕ್ನಿಷಿಯನ್ಸ್, ಕಲರ್ಸ್ ಕನ್ನಡ ಟೀಮ್, ಜಯಮಾತಾ ಕಂಬೈನ್ಸ್ ಪ್ರೊಡಕ್ಷನ್ ಹೌಸ್ ನ ಹಾಗೆ ಎಲ್ಲ ಕಲಾವಿದರು ಅಂದ್ರೆ ಕೋ ಆರ್ಟಿಸ್ಟ್ ತುಂಬಾನೇ ಸಪೋರ್ಟ್ ಮಾಡಿ ತುಂಬಾನೇ ಪ್ರೀತಿಯನ್ನ ಕೊಟ್ಟಿದ್ದೀರಾ, ಪುಷ್ ಮಾಡಿದ್ದೀರಾ. ಎಲ್ಲಾ ವಿಷಯದಲ್ಲೂ ನಾನು ಈ ಪಾತ್ರನ ಇಲ್ಲಿ ತನಕ ತರೋದಕ್ಕೆ ಕಾರಣ ನೀವೆಲ್ಲರೂ ಆಗಿರ್ತೀರಾ. ನಿಮ್ಮೆಲ್ರಿಗೂ ಕೂಡ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲಲ್ಲ. ಹಾಗೆ ಇಷ್ಟು ವರ್ಷ ಭಾಗ್ಯಲಕ್ಷ್ಮಿ ಪೂಜಾನ ತುಂಬಾ ಪ್ರೀತಿಯಿಂದ ಬೆಳೆಸ್ಕೊಂಡು ಬಂದಿದ್ದೀರಾ. ಹಾಗೇನೆ ಇನ್ನು ಮುಂದೆ ಬರುವಂತಹ ಪೂಜಾನ ಕೂಡ ಅಷ್ಟೇ ಪ್ರೀತಿ ಮಾಡಿ, ಅಷ್ಟೇ ಬೆಂಬಲವನ್ನ ಕೊಡಿ. ಹಾಗೆ ಭಾಗ್ಯಲಕ್ಷ್ಮಿಯನ್ನ ಇನ್ನೂ ಎತ್ತರಕ್ಕೆ ಬೆಳೆಸಿ ಅನ್ನುವಂಥದ್ದಾಗಿ ಅಭಿಮಾನಿಗಳಿಗೆ ಕೋರಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಟೀಮ್ ನ ಜೊತೆ ಮತ್ತೆ ಭವಿಷ್ಯದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕರೆ ಯಾವುದೇ ಕಾರಣಕ್ಕೂ ನಾನು ಮಿಸ್ ಮಾಡ್ಕೊಳ್ಳದೆ ಕೆಲಸ ಮಾಡ್ತೀನಿ. ಯಾಕಂತಂದ್ರೆ ನನಗೆ ಅಷ್ಟು ಪ್ರೀತಿ ಕೊಟ್ಟಿದೆ, ಅಷ್ಟು ಸಪೋರ್ಟ್ ಮಾಡಿದೆ. ಈ ಚಾನೆಲ್ ಕಲರ್ಸ್ ಕನ್ನಡ ಹಾಗೆ ಜಯಮಾತಾ ಕಂಬೈನ್ಸ್ ಹೌಸ್, ಅಶ್ವಿನಿ ಕುರುಂಬಯ ಮೇಡಮ್ ಆಗಿರ್ಬೋದು, ಪ್ರಕಾಶ್ ಸರ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ದರ್ಶನ್ ಗೌಡ ಸರ್ ಆಗಿರ್ಬೋದು, ಯಶವಂತ್ ಪಾಂಡು ಸರ್, ಕ್ಯಾಮ್ರಾಮ್ಯಾನ್, ಎಲ್ರಿಗೂ ಕೂಡ ಥ್ಯಾಂಕ್ ಯು ಅನ್ನುವಂತ ವಿಚಾರವಾಗಿ ಹೇಳಿದ್ದಾರೆ. ಸ್ನೇಹಿತರೆ, ಸೊ ಸೀರಿಯಲ್ ಬಿಡೋದಕ್ಕೆ ಕಾರಣ ಏನು ಅನ್ನುವಂತ ಚರ್ಚೆ ಕೂಡ ಶುರುವಾಗಿದೆ. ಆಶಾ ಅಯ್ಯನ್ನಾರ್ ದಿಢೀರ್ ಅಂತ ಸೀರಿಯಲ್ ಬಿಡೋದಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದ್ರೆ ಅಭಿಮಾನಿಗಳು ನಿಮ್ಮ ಮತ್ತು ಕಿಶನ್ ನ ಮುದ್ದಾದ ಫೈಟ್, ರೊಮ್ಯಾನ್ಸ್ ಅನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂತ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಕೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬಹುದಾ ಅನ್ನುವಂತ ಲೆಕ್ಕಾಚಾರವನ್ನ ಕೂಡ ಇದೀಗ ಎಲ್ಲರೂ ಕೂಡ ಅಂದ್ರೆ ಪಾತ್ರಧಾರಿಗಳು ಅಥವಾ ಕಲಾವಿದರಾಗಿರ್ಬೋದು ಅಥವಾ ವೀಕ್ಷಕರು ಒಂದು ಗೆಸ್ ಅನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಬಿಗ್ ಬಾಸ್ ನಲ್ಲಿ ಇದೀಗ ಒಂದಷ್ಟು ಎಲಿಮಿನೇಷನ್, ಒಂದಷ್ಟು ವೈಲ್ಡ್ ಕಾರ್ಡ್ ಎಂಟ್ರಿ ನಡೀತಾ ಇದೆ. ಸೊ ಈ ಕಾರಣಕ್ಕೇನೆ ಪೂಜಾ ಬಿಗ್ ಬಾಸ್ ಬರಬೇಕು ಅಂತಾನೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಿಂದ ಆಚೆ ಬಂದ್ರ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿದೆ. ಯಾಕಂತಂದ್ರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಕೂಡ ಎಂಡ್ ಆದಾಗ ಭೂಮಿಕಾ ರಮೇಶ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬಹುದು ಅನ್ನುವಂತ ಕ್ಯಾಲ್ಕುಲೇಷನ್ ಅನ್ನ ಸಾಕಷ್ಟು ಜನ ಮಾಡ್ಕೊಂಡಿದ್ರು. ಅದೇ ರೀತಿ ಭೂಮಿಕಾ ರಮೇಶ್ ಬಿಗ್ ಬಾಸ್ ನಲ್ಲಿ ಕಾಣಿಸ್ಕೊಂಡಿಲ್ಲ, ಆದ್ರೆ ಬೇರೆ ಕಡೆ ಬ್ಯುಸಿ ಇರಬಹುದೇನೋ, ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಈಕೆ ನಟಿಸೋದ್ರಿಂದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಭೂಮಿಕಾ ರಮೇಶ್ ಅವರನ್ನ ಕೂಡ ಇದೇ ರೀತಿಯಾಗಿ ಜನ ಮಿಸ್ ಮಾಡ್ಕೊಂಡಿದ್ರು. ಇದೀಗ ಪೂಜಾ ಅವರು ಕೂಡ ಭಾಗ್ಯಲಕ್ಷ್ಮಿ ಧಾರಾವಾಹಿಯಿಂದ ಆಚೆ ಬಂದಿದ್ದಾರೆ. ಸೊ ಹಾಗಾಗಿ ಈಗ
ಈಗ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಸುಷ್ಮಾ ಕೆ ರಾವ್ ಆಗಿರ್ಬೋದು, ಪದ್ಮಜ ರಾವ್ ಆಗಿರ್ಬೋದು, ಸುದರ್ಶನ್ ರಂಗಪ್ರಸಾದ್, ಕಾವ್ಯಗೌಡ, ಹರೀಶ್ ರಾಜ್, ಭವ್ಯಶ್ರೀ, ಸುಕೃತಾ ನಾಗ್, ಮುಖ್ಯಮಂತ್ರಿ ಚಂದ್ರು ಅವರು ನಟಿಸ್ತಾ ಇದ್ದಾರೆ. ಆದ್ರೆ ಪೂಜಾ ಅವರನ್ನ ಸಾಕಷ್ಟು ಜನ ಮಿಸ್ ಮಾಡ್ಕೊಳ್ಳೋದಂತೂ ನಿಜ ಸ್ನೇಹಿತರೆ. ಸೊ ಇದೀಗ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಪೂಜಾ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬಹುದಾ? ಎಂಟ್ರಿ ಕೊಟ್ರೆ ಪೂಜಾ ಯಾವ ರೀತಿಯಾಗಿ ಆಟವನ್ನ ಆಡ್ತಾರೆ, ಬಿಗ್ ಬಾಸ್ ಮನೆಯಲ್ಲಿರುವಂತಹ ಯಾವ ಸ್ಪರ್ಧೆಗೆ ಪೂಜಾ ಟಕ್ಕರ್ ಕೊಡಬಹುದು ಅನ್ನುವಂತ ಕ್ಯಾಲ್ಕುಲೇಷನ್ಗಳು ಕೂಡ ನಡೀತಾ ಇದೆ. ಸೊ ಸ್ನೇಹಿತರೆ, ಪೂಜಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬೇಕಾ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಪೂಜಾ ಆಗಿ ಕಂಟಿನ್ಯೂ ಆಗ್ಬೇಕಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.